ಶಿವಾನಿ, ನನಗೆ ಬರ್ತಾ ಇರೋ ಅನುಮಾನನೇ ಸತ್ಯನಾ? ನನ್ನ ಮಗ ಬಹಳ ಒಳ್ಳೆ ಕೆಲಸನೇ ಮಾಡಿದ್ದಾನೆ ಅನ್ನಿಸ್ತಾ ಇದೆ. ಲೆಟ್ಸ್ ಸಿ. ಯಜಮಾನ್ರೆ, ಇಲ್ಲೇನು ನಡೀತಾ ಇದೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ನಂದೀಶ, ನಮ್ಮಿಬ್ಬರು ಮಕ್ಕಳು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಏನು ಒಳ್ಳೆ ಕೆಲಸ ಮಾಡಿದ್ದಾರೆ ಯಜಮಾನ್ರೆ? ನಾವು ಇಷ್ಟು ದಿವಸ ಹುಡುಕ್ತಾ ಇದ್ದ ಪ್ರಶ್ನೆಗೆ ನಮ್ಮ ಮಕ್ಕಳೇ ಉತ್ತರ ಕಂಡುಹಿಡಿದಿದ್ದಾರೆ. ಉತ್ತರನ? ಅಂದರೆ ನಾವು ಹುಡುಕ್ತಾ ಇದ್ದ ಪರಿಹಾರ ನಮ್ಮ ಕಣ್ಮುಂದೆನೇ ಇದೆ. ಯಾರ ಬಗ್ಗೆ ಹೇಳ್ತಾ ಇದ್ದೀರಾ? ಶಿವಾನಿ. ಹೇಳ್ತೀನಿ ಬಾ. ಯಾರು? ಯಾರು ಬೇಕಿತ್ತು? ಶಿವಾನಿ ಅವರಿದ್ದಾರಾ? ಮೇಡಮ್ ಈ ಸಾಹೇಬ್ರ ಜೊತೆ ಆಚೆ ಹೋದ್ರಲ್ಲ, ಮತ್ತೆ ವಾಪಸ್ ಬಂದು ಮಾತಾಡಿಸ್ಬೇಕು ಅಂತಂದ್ರೆ ಏನರ್ಥ? ಹೌದಾ? ಅಲ್ಲ, ಅವ್ರಾಗಲೇ ಹೊರಟ್ರಲ್ಲ, ಇನ್ನೂ ಬಂದಿಲ್ವಾ? ಹಾಂ, ಪರವಾಗಿಲ್ಲ. ಅವ್ರು ಸೆಕ್ರೆಟರಿ ಇದ್ದಾರಾ, ನೀಲಿಯವರು? ಸಂಜೆ ಆಯ್ತಲ್ಲ, ಶಿವಾನಿ ಮೇಡಮ್ ಇನ್ನೂ ಬಂದಿಲ್ಲ, ಅದಕ್ಕೆ ನೋಡ್ಕೊಂಡು ಬರ್ತೀನಿ ಅಂತ ಆಚೆ ಹೋಗಿದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಬಂದಿದ್ದೀರಾ? ಅವ್ರು ಯಾವಾಗಲೂ ಹೀಗೇನಾ? ಅಂದರೆ ರಾತ್ರಿ ಹೊತ್ತು ತುಂಬ ಲೇಟಾಗಿ ಬರ್ತಾರ ಮನೆಗೆ? ಹಗಲೆಲ್ಲ ಮನೇಲೇ ಇರ್ತಾರೆ, ಸಂಜೆ ಆದರೆ ಕಾಣಿಸ್ಕೊಳ್ಳೋದೇ ಇಲ್ಲ. ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಒಂದು ಗೊತ್ತಾಗಲ್ಲ. ಹೌದಾ? ಹೌದು, ನಾನಂತ ಅವ್ರನ್ನ ಸಂಜೆ ಮೇಲೆ ಮನೇಲಿ ನೋಡೇ ಇಲ್ಲ. ಏನಾದರೂ ಹೇಳಬೇಕಾಗಿತ್ತಾ? ಇಲ್ಲ ಇಲ್ಲ, ನಾವೇನೋ ಬರ್ತೀವಿ. ಥ್ಯಾಂಕ್ ಯು. ಇಷ್ಟಕ್ಕೆಲ್ಲ ಆ ಶಿವಾನಿನೇ ಕಾರಣ ಅನ್ನಿಸ್ತಾ ಇದೆ ನಂದೀಶ್. ಅದು ಹೇಗೆ ಯಜಮಾನ್ರೆ? ನೀನೇ ಯೋಚನೆ ಮಾಡು. ನಾವು ನಾಗಮಣಿ ತಂದು 23 ವರ್ಷ ಆಯಿತು. ಇವತ್ತವರೆಗೂ ಒಂದು ಸಣ್ಣ ತೊಂದರೆನೂ ಆಗಿಲ್ಲ. ಒಂದು ಹಾವು ಕೂಡ ನಮ್ಮ ಕಣ್ಣಿಗೆ ಬಿದ್ದಿಲ್ಲ. ಹೌದು ಯಜಮಾನ್ರೆ, ನೀವು ಹೇಳ್ತಾ ಇರೋದು ಸತ್ಯ. ಈ ಹುಡುಗಿ ಯಾವಾಗ ಬಂದ್ಲೋ ಅಲ್ಲಿಂದ ಎಲ್ಲ ಶುರುವಾಯಿತು. ನೀನೇ ನೆನಪು ಮಾಡ್ಕೊ ನಂದೀಶ, ಈ ಹುಡುಗಿ ನಮ್ಮ ಜೀವನದಲ್ಲಿ ಬಂದ ಮೇಲೆ ನಮ್ಮನೆಗೆ ನಾಗಪ್ರವೇಶ ಆಯಿತು. ಇದನ್ನೇ ತಾನೇ ಗುರುಗಳು ಹೇಳಿದ್ದು. ನನ್ನ ಕನ್ಸಲ್ಲಿ ಹಾವು ಬಂದಿತ್ತು ಅಂತ ಡ್ಯಾಡಿಗೆ ಹೇಳ್ತಿದ್ದೆ ಅಷ್ಟೇ. ಏನು? ನಿಮ್ಮ ಕನ್ಸಲ್ಲೂ ಹಾವು ಬಂದಿತ್ತಾ? ನೆನ್ನೆ ರಾತ್ರಿ ನನ್ನ ಕನ್ಸಲ್ಲೂ ಹಾವು ಬಂದಿತ್ತಪ್ಪ. ಅದು ಇವಳಿಗೂ ನಾಗಗಳಿಗೂ ಸಂಬಂಧ ಇದೆ ಅಂತ ಹೇಳ್ತೀರಾ ಯಜಮಾನ್ರೆ? ನನ್ನ ಅನುಮಾನ ಯಾವತ್ತೂ ಸುಳ್ಳಾಗಲ್ಲ ನಂದೀಶ. ಕನಕದುರ್ಗದಲ್ಲಿ ಸುಖ ಸಂತೋಷದಿಂದ ಇದ್ದ ಕುಟುಂಬ ನಮ್ಮದು. ಈಗ ಒಂದೊಂದಾಗಿ ಎಲ್ಲ ಶುರು ಆಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ಅದಕ್ಕೀಗ ಏನು ಮಾಡೋದು ಯಜಮಾನ್ರೆ? ನಾವಾಗ ನಾವು ಹೋಗಿ ಏನೂ ಮಾಡೋಕ್ಕಾಗೋದಿಲ್ವಲ್ಲ. ಏನೇ ಮಾಡಿದ್ರು ನಾವೇ ಮಾಡಬೇಕು ನಂದೀಶ. ಯಾಕೆಂದರೆ ಆಪತ್ತು ಬಂದಿರೋದು ನಮಗೇನೆ. ವಿಪತ್ತು ಕಾಲ್ಮಟ್ಟ ಬರೋವರೆಗೂ ನಾವು ಬಿಟ್ಕೋಬಾರ್ದು. ಅಲ್ಲ, ಈಗ ಶಿವಾನಿಯವ್ರ ಮನೇಲಿ ಇದ್ರು ಅಂದ್ಕೊಳ್ಳಿ, ಇದ್ರೆ ನಮ್ಮ ಅನುಮಾನ ಸುಳ್ಳಾಗೋದಿಲ್ವಾ? ಇದನ್ನು ತ್ರಿಶೂಲ್ ಫೋನ್ ಮಾಡ್ತಾ ಇದ್ದಾನೆ, ಸ್ಪೀಕರ್ ಆನ್ ಮಾಡ್ತಾರೆ. ಹೇಳೋ. ಅಪ್ಪ, ಅವ್ರ ಮನೆಗೆ ಬಂದಿಲ್ವಂತೆ, ಬೇರೆಯವರು ಯಾರೂ ಇಲ್ಲ. ಹೌದಾ? ಎಷ್ಟೊತ್ತಿಗೆ ಬರ್ತಾರಂತೆ? ಎಲ್ಲೋಗಿದ್ದಾರೆ ಅಂತ ಗೊತ್ತಾಗತ್ತಾ? ಇಲ್ಲಪ್ಪ, ಅದು ಅಲ್ಲದೆ ಹಗಲೊತ್ತು ಮನೇಲೇ ಇರ್ತಾರಂತೆ, ರಾತ್ರಿ ಆದರೆ ಕಾಣಿಸೋದಿಲ್ವಂತೆ. ಅವ್ರು ಎಲ್ಲೋಗ್ತಾರೆ, ಏನು ಮಾಡ್ತಾರೆ ಏನೂ ಗೊತ್ತಿಲ್ಲ ಅಂತ ಮನೆ ಕೆಲಸದವ್ರು ಹೇಳಿದ್ರು. ಸರಿ ಸರಿ, ಬನ್ನಿ ನೀವು. ಸರಿಪ್ಪ, ಓಕೆ. ಎಸ್, ಐ ಆಮ್ ರೈಟ್. ನನ್ನ ಅನುಮಾನ ಸರಿ ಇದೆ. ಶಿವಾನಿ ನಾಗಲೋಕದವಳೆ. ನಮ್ಮ ಮನೇಲಿರೋ ಹಾವು ಶಿವಾನಿನೇ. ಅದೇಗೆ ಯಜಮಾನ್ರೆ?
ಗುರುಗಳು ಹೇಳಿದ್ದು ಜ್ಞಾಪಕ ಇದೆಯಾ ನಂದೀಶ? ಜ್ಯೇಷ್ಠ ಮಾಸದಲ್ಲಿ ರಾತ್ರಿ ಹೊತ್ತು ನಾಗಗಳು ನಾಗಗಳಾಗೇ ಇರ್ತವೆ, ಹಗಲೊತ್ತಲ್ಲಿ ಮಾತ್ರ ಇಚ್ಛಾಧಾರಿಗಳಾಗ್ತವೆ. ಶಿವ ನೀನು ಇಚ್ಛಾಧಾರಿ ಅನ್ನೋದ್ರಲ್ಲಿ ಎರಡನೇ ಯೋಚನೆನೇ ಬೇಡ. ಅವಳು ರಾತ್ರಿ ಹಾವಾಗಿರ್ತಾಳೆ. ಅವಳು ಹಾವಾಗಿರೋದು ಯಾರ ಕಣ್ಣಿಗೂ ಬೀಳಬಾರ್ದು ಅನ್ನೋದಕ್ಕೋಸ್ಕರನೇ ಅವಳು ರಾತ್ರಿ ಹೊತ್ತು ಕಾಣಿಸ್ಕೊಳ್ಳಲ್ಲ. ಈಗೇನಾಗಿರುತ್ತೆ ಅಂತ ಹೇಳ್ತೀರಾ? ತ್ರಿಶೂಲು ಶಿವಾನಿನ ಕರ್ಕೊಂಡು ಹೋಗಿರ್ತಾನೆ. ಸಂಜೆ ಸಮಯ ಆಗಿದ್ರಿಂದ ಅವಳು ಹಾವಾಗಿರ್ತಾಳೆ. ಆ ಹಾವನ್ನು ನೋಡಿ ತ್ರಿಶೂಲ್ ಹೆದರಿರ್ತಾನೆ. ತ್ರಿವಿಕ್ರಮ ಅದೇ ಹಾವನ್ನ ಇಲ್ಲಿ ತಂದಿಟ್ಟಿರೋದು. ಹಾಗಾದರೆ ನಮ್ಮ ಮನೇಲಿರೋ ಹಾವು ನಾಳೆ ಬೆಳಗ್ಗೆ ಮನುಷ್ಯನ ರೂಪಕ್ಕೆ ತಾಳತ್ತೆ ಅಂತೀರಾ? ಖಂಡಿತ ಬದಲಾಗ್ತಾಳೆ. ಬದಲಾಗಲೇಬೇಕು. ಬೆಳಗ್ಗೆವರೆಗೂ ಕಾಯೋಣ. ಸತ್ಯ ಏನು ಅನ್ನೋದು ಬಯಲಾಗುತ್ತೆ. ನಿದ್ರೆ ಬೇರೆ ಬರ್ತಾ ಇದೆ. ಈ ಹಾವನ್ನ ಮನೇಲಿ ಇಟ್ಕೊಂಡು ಹೇಗಪ್ಪ ನಿದ್ರೆ ಮಾಡೋದು? ದೇವ್ರೇ, ಈ ಹಾವಿಂದ ನನಗೆ ಮುಕ್ತಿ ಕೊಡಪ್ಪ. ಈ ಹಾವಿಂದ ಮುಕ್ತಿ ಕೊಡು. ಹಾವು 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 ಅಕ್ಕ ಹಾವು ಹಾವು ಅಕ್ಕ ಹಾವು. ಅಯ್ಯೋ ಏನಾಯ್ತು? ಯಾಕೆ ಹೀಗೆ ಕುಣಿತಾ ಇದೀಯಾ? ಅಕ್ಕ ಹಾವು ಅಕ್ಕ. ಎಲ್ಲ ಇಲ್ಲಿ ಇಲ್ಲಿ. ಅಯ್ಯೋ ಅಕ್ಕ ಅಕ್ಕ ಹೋಗ್ಬೇಡ. ಅಕ್ಕ ಹೋಗ್ಬೇಡ ನೀನು. ಅಕ್ಕ ಯಾಕೆ ಹೋಗ್ತಾ ಇದೀಯಾ? ಅಯ್ಯೋ ಅಕ್ಕ ಹಾವು ಹಾವು ಅದು. ಇದೇನೋ ಹಾವು? ಪಾಟಿನ ಕಡ್ಡಿ ಕಣೋ. ಅಯ್ಯೋ ಏನಕ್ಕ ನೀನು? ಮನೆ ಒಳಗಡೆ ಹಾವಿಟ್ಕೊಂಡು ಕೂತಿದ್ದೀವಿ, ಇನ್ನೇನಾಗುತ್ತೆ? ನನ್ನ ಮೆದುಳು ಈ ತವಾದಲ್ಲಿ ಫ್ರೈ ಮಾಡಿರೋ ಮಂಚೂರಿ ಆದಂಗಾಗಿದೆ. ಅಲ್ಲ, ಕನ್ಸಲ್ಲಿ ಹಾವು ಬಂತು ಅಂತ ಕೇಳೇ ನಿದ್ದೆ ಬಂದಿರಲಿಲ್ಲ ನನಗೆ. ಇನ್ನು ಮನೆ ಒಳಗಡೆ ಹಾವಿದ್ರೆ ನಿದ್ದೆ ಬರುತ್ತೇನಕ್ಕ? ಏನಕ್ಕ ಇದೆಲ್ಲ ಹುಚ್ಚು? ಅಲ್ವೋ, ಅವತ್ತು ತ್ರಿಶೂಲ್ ಮನೆ ಮುಂದೆ ಹಾವನ್ನ ನೀನ್ ತಾನೇ ಹಿಡ್ದೆ. ಮತ್ತೆ ಇವತ್ತು ಗ್ಲಾಸ್ ಒಳಗಡೆ ಇರೋ ಹಾವನ್ನ ನೋಡ್ಕೊಂಡು ಯಾಕೆ ಭಯ ಪಡ್ತೀಯ? ಅಕ್ಕ, ಅದು ಯಾರೋ ಏನೋ ಮಾಡಿ ಸುಮ್ಮನೆ ನನ್ನ ಮೇಲೆ ಬಂದ್ಬಿಟ್ಟಿದೆ. ಅಲ್ಲ, ಸುಮ್ಮನೆ ತಗೊಂಡು ಬಿಲ್ಡಪ್ಪು ಇವತ್ತು ಕಾಸ್ಟ್ಲಿ ಆಗ್ತಾ ಇದೆ. ಏನಾಯ್ತು ಹೇಳೋ? ಅಕ್ಕ, ಅದು ಬೇರೆ ಇದು ಬೇರೆ. ಏನೇ ಆಗಲಿ, ಮನೆ ಒಳಗಡೆ ಹಾವು ಬರಲೇಬಾರ್ದಕ್ಕ. ಸುಮ್ಮನೆ ಹೋಗಿ ನಿದ್ದೆ ಮಾಡು. ನಿದ್ದೆಗೆಟ್ರೆ ತಲೆ ಇನ್ನೂ ಕೆಡುತ್ತೆ. ಸರಿ ಹೋಗು. ಇರೇ ಅಕ್ಕ, ನಾನು ಅಲ್ಲಿಗೆ ಹೋಗಿ ಹಾವು ಅಲ್ಲೇ ಇದೆಯಾ ಅಂತ ನೋಡ್ಕೊಂಬರ್ತೀನಿ. ಇನ್ನೇನು ಸೂರ್ಯೋದಯವಾಗುವ ಹೊತ್ತು ಸಮೀಪಿಸುತ್ತಿದೆ. ನನ್ನ ಶಕ್ತಿಗಳು ಮರುಕಳಿಸುತ್ತವೆ. ನಾನು ಆದಷ್ಟು ಬೇಗ ಇಲ್ಲಿಂದ ಪಾರಾಗಬೇಕು. ಇವರಿಗೆ ನನ್ನ ಮೇಲೆ ಅನುಮಾನ ಮೂಡಿರುವಂತಿದೆ. ಆ ಅನುಮಾನಗಳು ನಿಜವಾಗುವ ಮುನ್ನವೇ ನಾನು ಇಲ್ಲಿಂದ ತಪ್ಪಿಸಿಕೊಳ್ಳಲೇಬೇಕು. ಇಲ್ಲದಿದ್ದಲ್ಲಿ ಮುಂದಿನ ಪರಿಣಾಮಗಳು ಘೋರವಾಗಲಿವೆ. ನನ್ನ ನಿಜ ರೂಪ ಇವರಾರಿಗೂ ತಿಳಿಯಬಾರದು. ಹಾವು ಬದಲಾಗಿಲ್ಲ, ಹಾಗೇ ಇದೆ. ಇದನ್ನು ನಂಬೋ ಹಾಗಿಲ್ಲ. ಇಚ್ಛಾಧಾರಿ ಹಾವಾಗಿದ್ರೆ ಏನ್ ಬೇಕಾದರೂ ಆಗ್ಬೋದು.
ನಾನು ಈಗಲೇ ಈ ಗಾಜನ್ನ ಹೊಡೆದು ಇಲ್ಲಿಂದ ತಪ್ಪಿಸ್ಕೋಬೇಕು. ನನ್ನ ಸತ್ಯ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಅದೊಂದೇ ದಾರಿ ಇರೋದು ನನಗೆ. ಈಗ ಯಾರೂ ಇಲ್ಲ, ನಾನು ತಪ್ಪಿಸ್ಕೋಬೇಕು. ಗುಡ್ ಮಾರ್ನಿಂಗ್ ಡ್ಯಾಡ್. ಯಾಕೆ ಡ್ಯಾಡ್, ನನ್ನ ಮೇಲೆ ಕೋಪನಾ? ಎದೆ ಎತ್ತರಕ್ಕೆ ಬೆಳೆದು ನಿಂತಿರೋ ಮಗನಿಗೆ ಎಷ್ಟೇ ಜವಾಬ್ದಾರಿ ಮಾತುಗಳು ಹೇಳಿದ್ರು ಅವನು ಗಂಭೀರವಾಗಿ ನಡ್ಕೊಂಡಿಲ್ಲ ಅಂದರೆ ಅಪ್ಪ ಅದವನಿಗೆ ಕೋಪ ಬರಲ್ಲ, ಹತಾಶೆ ಆಗುತ್ತೆ, ನಿರಾಶೆ ಆಗುತ್ತೆ. ನಾನೇನು ಮಾಡಿದೆ ಡ್ಯಾಡ್? ಯಾಕೆ ಮನೆಗೆ ಹಾವು ತಗೊಂಬಂದಿದ್ದು ಸಾಲದ? ಕಮಾನ್ ಡ್ಯಾಡ್, ಅದು ಇಷ್ಟೊಂದು ಸೀರಿಯಸ್ ವಿಷಯನಾ? ನಾನು ಕನ್ಸಲ್ ಕಂಡು ಹಾವು ಥರ ಇತ್ತು, ಅದನ್ನು ತೋರಿಸ್ಬೇಕಾಗಿತ್ತು, ಅದಕ್ಕೆ ಹಿಡ್ಕೊಂಬಂದೆ. ಆದರೂ ನೆನ್ನೆನೆ ನಾವು ಆ ಹಾವನ್ನ ಮನೆಯಿಂದ ಆಚೆ ಹಾಕ್ಬೋದಾಗಿತ್ತು. ನೀವ್ಯಾಕೆ ಅದನ್ನ ಮನೆಯಲ್ಲೇ ಇಟ್ಕೊಂಡಿದ್ದೀರಾ? ಇದನ್ನೇ ಹೇಳಿದ್ದು. ಮುಂದೆ ಏನು ಪರಿಣಾಮ ಆಗುತ್ತೆ ಅಂತ ಯೋಚನೆ ಮಾಡಿದೆ. ಇವತ್ತಿನ ಹುಚ್ಚುತನನೇ ಸತ್ಯ ಅಂತ ಬದುಕ್ತಿಯಲ್ಲ, ನನಗೆ ನಿಂತರ ಬದುಕಕ್ಕಾಗಲ್ಲ. ಅಷ್ಟು ದೊಡ್ಡ ತಪ್ಪು ಮಾಡೋದ್ನ ಡ್ಯಾಡ್ ನಾನೀಗ? ಹೌದಮ್ಮ, ಹಾವುಗಳನ್ನ ಹಾಗೆ ಮನೆಗೆ ತರಬಾರ್ದು. ನಾಗಗಳಲ್ಲಿ ಬೇರೆ ಬೇರೆ ಕುಲಗಳಿರ್ತವೆ. ಹಾಗೆ ಮನೆಗೆ ತಂದ್ರೂ ಸರಿಯಾದ ಮುಹೂರ್ತ ನೋಡಿ ಅದನ್ನು ಆಚೆ ಬಿಡಬೇಕು. ಇಲ್ದಿದ್ರೆ ಮನೆಗೆ ಒಳ್ಳೇದಲ್ಲ. ನನಗಿದೆಲ್ಲ ಗೊತ್ತಿರಲಿಲ್ಲ ಡ್ಯಾಡ್, ನಿಜವಾಗ್ಲೂ ಐ ಆಮ್ ರಿಯಲಿ ಸಾರಿ. ಆಗಿದ್ದಾಯ್ತು, ಈಗ ಸಾರಿ ಕೇಳಿ ಏನು ಪ್ರಯೋಜನ? ಒಂದು ಕೆಲಸ ಮಾಡು, ಈ ಬೇರನ್ನ ಆ ಜಾರ್ ಒಳಗಡೆ ಹಾಕು. ಇದೇನು ಮಾಡುತ್ತಪ್ಪ? ಹಾವಿಗೆ ಇದರ ವಾಸನೆ ತಗಲಿದ್ರೆ ಮೂರ್ಛೆ ಅವಸ್ಥೆಯಲ್ಲಿರುತ್ತೆ. ಅದಕ್ಕೆ ಯಾವ ಶಕ್ತಿನೂ ಇರಲ್ಲ. ಅದರಿಂದ ಮನೆಗೆ ಯಾವ ಅಪಾಯನೂ ಇರಲ್ಲ. ಅದಕ್ಕೆ ಹೇಳಿದೆ, ಹೋಗಿ ಹಾಕು. ಸರಿ ಡ್ಯಾಡ್, ಹಾಕ್ತೀನಿ. ಪರಮೇಶ್ವರ, ಇವ್ ಈ ಕಡೆನೆ ಬರ್ತಾ ಇದ್ದಾನೆ. ಏನ್ ಮಾಡೋದು? ಯಜಮಾನ್ರೆ, ನೀವು ಹೇಳ್ದಂಗೆ ಏನೂ ನಡೀಲೇ ಇಲ್ವಲ್ಲ? ಹಗ್ಲೊತ್ತಿಗೆ ಹಾವು ಮನುಷ್ಯನ ರೂಪ ಪಡ್ಕೊಳುತ್ತೆ ಅಂತ ಹೇಳಿದ್ರೆ? ಖಂಡಿತ. ಇಚ್ಛಾಧಾರಿ ಅಂದರೆ ಏನು? ತನ್ನ ಮನಸ್ಸಿನ ಇಚ್ಛೆಯಂತೆ ರೂಪನ ಬದಲಾಯಿಸೋ ಶಕ್ತಿ ಇರೋ ನಾಗ ಅಂತ. ಅದು ತಾನು ಮನುಷ್ಯನಾಗಬೇಕು ಅಂತ ಮನಸ್ಸು ಮಾಡಿದ್ರೆ ಮಾತ್ರ ಮನುಷ್ಯ ಆಗಕ್ಕೆ ಸಾಧ್ಯ. ಅದು ಬಂಧನದಲ್ಲಿರೋದ್ರಿಂದ ಹಾವಾಗಿ ಉಳ್ಕೊಂಡಿದೆ. ಇಲ್ಲಿ ಹೆಚ್ಚು ಹೊತ್ತು ಅದರ ಆಟ ನಡೆಯಲ್ಲ. ಅಂದರೆ ನಾವು ಇದನ್ನು ಕಾಯ್ಕೊಂಡು ಕೂತ್ಕೊಬೇಕು ಯಜಮಾನ್ರೆ? ಕೆಲಸ ಮಾಡು, ತ್ರಿಶೂಲ್ಗೆ ಶಿವಾನಿ ಮನೆ ಹತ್ರ ಹೋಗೋಕೆ ಹೇಳು. ಅವನಾಗಲೇ ಹೋಗಿದ್ದಾನೆ ಯಜಮಾನ್ರೆ. ಸರಿ, ಅವನಿಗೆ ಫೋನ್ ಮಾಡು. ಅಪ್ಪ ಫೋನ್ ಮಾಡ್ತಿದ್ದಾರೆ. ಹಲೋಪ್ಪ. ಹಲೋ ತ್ರಿಶೂಲ, ಏನಾಯ್ತು? ಇಲ್ಲಪ್ಪ, ಅವ್ರು ಇನ್ನೂ ಮನೆಗೆ ಬಂದಿಲ್ಲ. ನೆನ್ನೆ ಥರನೇ ಮನೇಲಿ ಯಾರೂ ಇಲ್ಲ.
ತ್ರಿಶೂಲ್ ಒಂದು ಕೆಲಸ ಮಾಡು, ಆ ಶಿವಾನಿಗೆ ಒಂದು ಫೋನ್ ಮಾಡು. ಯಜಮಾನ್ರೆ ನಾನು ಅವ್ರು ಕಾಲ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಾ ಇಲ್ಲ. ರಿಂಗ್ ಆಗ್ತಾ ಇದೆಯಾ? ಹ್ಞೂ ಯಜಮಾನ್ರೆ. ಒಂದು ಕೆಲಸ ಮಾಡು, ನೀನು ಅವಳ ಲಾಸ್ಟ್ ಎಲ್ಲಿ ಮೀಟ್ ಮಾಡೋದು ಅದೇ ಜಾಗಕ್ಕೆ ಹೋಗು. ಏನಾದರೂ ಸುಳಿವು ಸಿಗುತ್ತಾ ನೋಡು. ಸರಿ ಯಜಮಾನ್ರೆ, ಆಯಿತು. ಹುಷಾರು ಕಣೋ, ಕಾಡು ಪ್ರದೇಶ. ಹಾಂ ಯಜಮಾನ್ರೆ. ನಂದೀಶ, ಯಾಕೋ ನನ್ನ ಅನುಮಾನ ತುಂಬ ಬಲವಾಗ್ತಾ ಇದೆ. ಇಲ್ಲ ಅಲ್ವೇನೋ ತ್ರಿಶೂಲ್ ಹಾವು ನೋಡಿದ್ದು? ಹೌದು ಚಿಕ್ಕ ಯಜಮಾನ್ರೆ. ನೀನು ಡ್ರಾಪ್ ಮಾಡೋಕ್ಕೆ ಹೋಗಿ ಏನೇನು ಅನಾಹುತ ಆಯಿತು ಅಂತ. ಸಾರಿ ಚಿಕ್ಕ ಯಜಮಾನ್ರೆ. ಪರವಾಗಿಲ್ಲ, ಎಲ್ಲಿ ಹೋಗಿರ್ಬೋದು? ಯಾವ್ದಾದ್ರು ಕಾಡು ಪ್ರಾಣಿ ಏನಾದರೂ ಅಟ್ಯಾಕ್ ಮಾಡಿ ಏನಾದರೂ ತೊಂದರೆ ಆಗಿದ್ರೆ? ಚಿಕ್ಕ ಯಜಮಾನ್ರೆ ನಾನು ಆ ಕಡೆ ಹೋಗಲ್ಲ, ನೀವೇ ಹೋಗಿ. ಸರಿ ಸರಿ ಹೋಗಿ. ಶಿವಾನಿ ಅವರೇ, ಶಿವಾನಿ ಅವರೇ ರೇ, ಶಿವಾನಿ ಅವರೇ, ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ ಇಲ್ಲಿ. ತ್ರಿಶೂಲ್, ಚಿಕ್ಕ ಯಜಮಾನ್ರೆ ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಹೇ ತ್ರಿಶೂಲ್, ನನ್ನ ಹತ್ರ ಫೋನ್ ಇತ್ತಾ? ಹಾ ಇತ್ತು ಚಿಕ್ಕ ಯಜಮಾನ್ರೆ. ಒಂದು ಕಾಲ್ ಮಾಡು ನೋಡೋಣ. ರಿಂಗ್ ಆಗ್ತಾ ಇದೆ. ತ್ರಿಶೂಲ್, ಫೋನ್ ಎಲ್ಲಿದೆ ಕಣೋ? ಚಿಕ್ಕ ಯಜಮಾನ್ರೆ ಇದು ಅವ್ರದ್ದೇ ಫೋನು. ಹಾಗಾದ್ರೆ ಅವರೆಲ್ಲಿ? ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದೆಯಾ?